ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು 13ನೇ ಶತಮಾನದ ಕತೆ ಬೇಸ್ಡ್ ಇರೋ ಒಂದು ಗೇಮ್ನ ಆಡ್ತಾ ಇದ್ದೀನಿ. ನಿಮಗೆ ಮಂಗೋಲ್ ಎಂಪೈರ್ ಗೊತ್ತಿರ್ಬೋದು. ಇವತ್ತಿನ ಮಂಗೋಲಿಯಾ ದೇಶ ಅವತ್ತು 13ನೇ ಶತಮಾನದಲ್ಲಿ ಮಂಗೋಲ್ ಎಂಪೈರ್ ಅಂತ ಕಟ್ಟಿದ್ದು ಜಂಗೀಸ್ ಖಾನ್ ಅನ್ನೋನು. ಆ ಜಂಗೀಸ್ ಖಾನನ ಮೊಮ್ಮಗನೇ ಕುಬ್ಲಾಯ್ ಖಾನ್. ಇವನು ಕೊನೆ ಹಂತದ 13ನೇ ಶತಮಾನದಲ್ಲಿ ಕೊನೆ ಹಂತದಲ್ಲಿ ಬರ್ತಾನೆ. ಅವನ ಕಸಿನ್ನೇ ಖೋತುನ್ ಖಾನ್ ಅಂತ. ಅವನು ಜಪಾನ್ ದೇಶನ ಕಬ್ಜಾ ಮಾಡ್ಕೊಡೋಕ್ಕೆ ದಂಡೆ ಎತ್ತಿ ಬರ್ತಾರೆ ಅವರೆಲ್ಲ ಮಂಗೋಲಿಯಾದಿಂದ. ಖೋತುನ್ ಖಾನ್ ಅನ್ನೋನು. ಸೊ ಈ ಕತೆ ಬಂದು ಫಸ್ಟ್ ಮಂಗೋಲ್ ಇನ್ವೇಷನ್ ಬಗ್ಗೆ ಬೇಸ್ಡ್ ಆಗಿರೋದು. ಗೋಸ್ಟ್ ಆಫ್ ಸುಶಿಮಾ ಅಂತ ಗೇಮ್ ಹೆಸರು. ಸುಶಿಮಾ ಅನ್ನೋ ಐಲ್ಯಾಂಡ್ನ ಕಬ್ಜಾ ಮಾಡ್ಕೊಳಕ್ಕೆ ಬಂದಿಯಾರ ಅವರೆಲ್ಲ. ಇವನು ಜಿನ್ ಸಕಾಯ್ ಅಂತ. ಇವನೇ ಮೇನ್ ಪರ್ಸನ್, ಈ ಮೇನ್ ಕ್ಯಾರೆಕ್ಟರ್ ಈ ಗೇಮ್ನಲ್ಲಿ. ಸಂಪ್ರದಾಯ, ಎದೆಗಾರಿಕೆ, ಗೌರವ ಇದೆಲ್ಲ ನಮ್ಮನ್ನು ಮಾಡುತ್ತೆ. ನಾವು ಸುಶಿಮಾ ವಾರಿಯರ್ಸ್. ನಾವೆಲ್ಲ ಸಾಮುರಾಯ್. ಅವರು ಸಾವಿರಾರು ಮಂಗೋಲ್ಸ್ ಬಂದಿದ್ದಾರೆ. ಬರೀ 80 ಜನ ಸಾಮುರಾಯಿಗಳು ಎದುರಿಸ್ತಾರೆ ಅವ್ರನ್ನ. ಅದಕ್ಕೆ ತುಂಬಾ ಎದೆಗಾರಿಕೆ ಬೇಕು. ಜಪಾನ್ ದೇಶ ಇಲ್ಲಿವರೆಗೂ ಯಾರೂ ಕಬ್ಜಾ ಮಾಡ್ಕೊಳಕ್ಕಾಗಿಲ್ಲ. ಇವನೊಬ್ಬನು ಗ್ರೇಟ್ ಫೈಟರ್, ಲಾರ್ಡ್ ಅಡಾಚಿ ಅಂತ. ಅವನನ್ನು ಕಳಿಸಿಯಾನೆ. ಎಲ್ಲರೂ ಸಾಯಕ್ಕಿನ್ನ ಇವನ್ ಬೆಸ್ಟ್ ಫೈಟರ್ ಅಗೇನ್ಸ್ಟ್ ಅವ್ರ ಬೆಸ್ಟ್ ಫೈಟರ್ನ ಯುದ್ಧ ಮಾಡ್ಬೋದಲ್ಲ ಅಂತ ಕಳಿಸಿಯಾನೆ. ಅವನು ಜಿನ್ ಸಕಾಯನ ಹೀರೋ ಪಕ್ಕದಲ್ಲಿರೋದು ಅವನ ಅಂಕಲ್ ಲಾರ್ಡ್ ಶಿಮುರಾ ಅಂತ. ಅವನೇ ಕಂಟ್ರೋಲ್ ಮಾಡೋದು ಈ ಐಲ್ಯಾಂಡ್, ಸುಶಿಮಾ ಐಲ್ಯಾಂಡ್ನ. ಈ ಸುಶಿಮಾ ಐಲ್ಯಾಂಡ್ ಜಪಾನಿನ ಒಂದು ಸಣ್ಣ ಐಲ್ಯಾಂಡ್. ಫಸ್ಟ್ ಇವ್ರು ಇಲ್ಲೇ ಲ್ಯಾಂಡ್ ಆಗ್ತಾರೆ ಮಂಗೋಲ್ಸ್. ಸಾವಿರಾರು ಶಿಪ್ಸ್ದಲ್ಲಿ ಬಂದಿದ್ದಾರೆ, ಸಾವಿರಾರು ವಾರಿಯರ್ಸ್. ಗ್ರೇಟ್, ನಿಮ್ಮ ವಾರಿಯರ್ನ ಕಳಿಸ್ರಿ. ಬಂದ ಇವನೇ ಖೋತುನ್ ಖಾನ್ ಅಂತ. ಜಂಗೀಸ್ ಖಾನ್ನ ಮೊಮ್ಮಗ ಇವನು. I am Harunobu Adachi, descendant of the legendary Yoshinobu Adachi. ಫೈಟ್ ಮಾಡೋಕ್ಕೆ ಅಂತ ಬಂದ. ನೋಡ್ರಿ ಎಷ್ಟು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಅವನನ್ನು ಸಾಯಿಸ್ಬಿಟ್ಟ. ಇವನೇ ಖೋತುನ್ ಖಾನ್ ಅನ್ನೋ. ಸಾಮುರಾಯಿಗಳಿಗೆ ಸರೆಂಡರ್ ಆಗ್ರಿ ಅಂತ ಇವಾಗ. ಗೌರವ ಇಲ್ದೆಲ್ಲ ಪುಕ್ಕಲ್ರಿಗೆ ಯಾವುದೇ ಮರ್ಸಿ ತೋರ್ಸಂಗಿಲ್ಲ. ಅಟ್ಯಾಕ್ ಮಾಡ್ರಿ, ಯಾರನ್ನ ಉಳಿಸ್ಬೇಡ್ರಿ ಅಂತ ಲಾರ್ಡ್ ಶಿಮುರಾ. ಇವ್ರು ಹೋಗ್ತಿದ್ದಾರೆ, ಇವಾಗ ಸಾಮುರಾಯಿಗಳು ಹೋಗ್ತಿದ್ದಾರೆ ಮಂಗೋಲ್ಸ್ನ ಅಟ್ಯಾಕ್ ಮಾಡಕ್ಕೆ. ಜಿನ್ ಸಕಾಯ್ ಅವರೆಲ್ಲ ಮಂಗೋಲ್ಸ್. ಓ ಬಿದ್ದ ಇವನೇ ಜಿನ್ ಸಕಾಯ್. ಅವನ ಹಾರ್ಸು ಬಿದ್ದೋಯ್ತು, ಅವನು ಬಿದ್ದ. ಇವನೇ ಲಾರ್ಡ್ ಶಿಮುರಾ ಅವ್ರ ಅಂಕಲ್. ಇವನೇ ಜಿನ್ ಸಕಾಯ್ನ ಸೇವ್ ಮಾಡ್ದ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಇಷ್ಟ ಆದರೆ. ಹಾಗೆ ನಿಮಗೆ ಇಷ್ಟ ಆಗೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಅವರೆಲ್ಲ ಬಂದುಬಿಟ್ಟಿದ್ದಾರೆ, ಬಂದು ಲ್ಯಾಂಡ್ ಆಗಿಬಿಟ್ಟಿದ್ದಾರೆ. ಇವರು ಡಿಫೆಂಡ್ ಮಾಡ್ಕೊಂತಿದ್ದಾರೆ. ಇವರೆಲ್ಲ ಸಾಮುರಾಯಿಗಳು. ಇವ್ರ ಯೂನಿಫಾರ್ಮ್ ನೋಡ್ರಿ ಹೆಂಗಿದೆ. ಅವ್ರು ಕತ್ತಿ ಹಿಡ್ಕೊಂಡಿರಲ್ಲ, ಅದಕ್ಕೆ ಕಟಾನ ಅಂತ ಕರೀತಾರೆ. ಅಟ್ಯಾಕ್ ಮಾಡ್ತಿದ್ದೀವಿ. ಬರೀ 80 ಸಾಮುರಾಯಿ ಸಾವಿರಾರು ಜನ ಮಂಗೋಲ್ಸ್ನ ಅಟ್ಯಾಕ್ ಮಾಡ್ತಾರೆ. ಅಂಥ ಪ್ರೊಫೆಷ್ನಲ್ ಫೈಟರ್ಸ್, ಹೈಲಿ ಟ್ರೈನ್. ಆಮೇಲೆ ಅವ್ರ ತಾಯ್ನಾಡಿಗೋಸ್ಕರ ಅವರು ಪ್ರಾಣ ಬೇಕಾದ್ರೆ ಕೊಡೋಕ್ಕೂ ಹೆಸಲ್ಲ. ಅವರು ಡಿಫೆಂಡ್ ಮಾಡ್ಕೊಂತಾರೆ ಮದರ್ಲ್ಯಾಂಡ್.
ಅಟ್ ಎನಿ ಕಾಸ್ಟ್ ಅವರು ಡಿಫೆಂಡ್ ಮಾಡ್ಕೊಂತಾರೆ. ಓಹ್ ಒಂದು ಹೊಡೆಯೋಕ್ಕೆ ಹಿಂದ್ಗಡೆಯಿಂದ ಬರ್ತಾರೆ ನೋಡ್ರಿ ಅಟ್ಯಾಕ್ ಮಾಡಕ್ಕೆ. ಭಾಳ ಜನ ಸತ್ತೋಗ್ಬಿಟ್ರು. ಯಾವುದೇ ಕಾರಣಕ್ಕೂ ಆ ಖೋತನ್ ಖಾನ್ ಅನ್ನನ್ನು ಬಿಡಬಾರ್ದು, ಅವನನ್ನು ಸಾಯಿಸ್ಬೇಕು ಅಂತ ಹೊರಟಿಯಾರು ಇವರಿಬ್ರು. ಅವನು ಇಲ್ಲೇ ಸಾಯಿಸ್ಬಿಟ್ರೆ ಅವ್ನು ಮುಂದೆ ಜಪಾನ್ ಒಳಗಡೆ ಹೋಗಕ್ಕೆ ಬರಲ್ಲ, ಜಪಾನ್ ಏನು ಕಬ್ಜಾ ಮಾಡ್ಕೊಳಕ್ಕೆ ಬರಲ್ಲ ಅಂತ. ಜಿನ್ ಸಕಾಯಿ ಮತ್ತು ಅವ್ರ ಅಂಕಲ್ ಲಾರ್ಡ್ ಶಿಮುರಾ ಖೋತನ್ ಖಾನ್ನ ಮುಗಿಸ್ಲೇಬೇಕು ಅಂತ. ಲೀಡರ್ ಅವನು, ಮಂಗೋಲ್ಸ್ ಲೀಡರ್. ನಾನು ರೆಡಿ ಇದ್ದೀನಿ ಅಂಕಲ್ ಅಂತ. ಜೊತೆಗೆ ಮುಗಿಸೋಣ ಇದನ್ನು. ಹೊರಟ್ರು ಹೋಗ್ತೀಯಾರೆ. ಅಲ್ಲಿದ್ದಾನೆ ನಾನು ಖೋತನ್ ಖಾನ್ನ ಮುಗ್ಸೋಕ್ಕೆ. ಬಾಂಬ್ ಅಟ್ಯಾಕ್ ಆಯ್ತು. ಪಾಪ ಜಿನ್ ಸಕಾಗೆ ಆರೋ ಬಿದ್ದಿದೆ. ಮೋಸ್ಟ್ಲಿ ಅವ್ರ ಅಂಕಲ್ನ ಇಟ್ಕೊಂಡ್ರವರು ಸಿಗಾಕೊಂಡಿದ್ದಾರೆ. ಇವನ್ ಕಟಾನೂ ಅಲ್ಲಿದೆ. ಅವ್ರ ಸಾರ್ಡಿಗೆ ಸಾಮುರಾಯ್ ಕಟಾನ ಅಂತ ಕರೀತಾರೆ. ಇನ್ನೊಂದು ಆರೋ ಬಿದ್ದುಬಿಡ್ತು ಪಾಪ. ಅವ್ರ ಅಂಕಲ್ನ ಕಾಪಾಡಕ್ಕೆ ಹೋಗ್ತಾ ಇದ್ದಾನೆ ಇವನು. ತುಂಬಾನೇ ಹರ್ಟ್ ಆಗ್ಬಿಟ್ಟಿಯೇನು. ಇವನೇ ಖೋತನ್ ಖಾನ್ ಬಂದ. I am Khotan, cousin of Kublai, grandson of Genghis. Brother, you are a warrior. I can see that. You trained your whole life for this. And you have won battles that lesser men have called unwinnable, yes? ನೀನು ತುಂಬ ದೊಡ್ಡ ಶೂರ ಅಂತ ನನಗೆ ಗೊತ್ತು. But while you were sharpening your sword, ನೀನು ಎಷ್ಟು ಪ್ರಿಪೇರ್ ಆಗಿದೆಯೋ ನಾನು ಇದಕ್ಕಷ್ಟೇ ಪ್ರಿಪೇರ್ ಆಗಿ ಬಂದಿದ್ದೀನಿ. I learned. I know your language. ನಿಮ್ಮ ಭಾಷೆ ನನಗೆ ಬರುತ್ತೆ, ನಿಮ್ಮ ಟ್ರೆಡಿಷನ್ ಎಲ್ಲ ನನಗೆ ಗೊತ್ತು, ನಿಮ್ಮ ಬಿಲೀಫ್ಸ್ ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ನನಗೆಲ್ಲ ಗೊತ್ತಿದೆ ನಿಮ್ಮ ದೇಶದ ಬಗ್ಗೆ, ನಿಮ್ಮ ಜನದ ಬಗ್ಗೆ. ಒನ್ ಲಾಸ್ಟ್ ಟೈಮ್ ನಿನಗೆ ಕೇಳ್ತಿದ್ದೀನಿ ಸಾಮುರಾಯ್, ಸರೆಂಡರ್ ಆಗ್ಬಿಡು, ಭಾಳ ಜನ ಪ್ರಾಣ ಉಳಿಯುತ್ತೆ. ಇವನು ಸರೆಂಡರ್ ಆಗ್ತೀನಿ ಅಂತ ಒಪ್ಕೊಳಲ್ಲ ಲಾರ್ಡ್ ಶಿಮುರಾ. ಜಿನ್ ಸಕಾಯ್ ಅಂಕಲ್ ಇವನು. ಈಗೇನು ಮಾಡ್ತಾನೋ ನೋಡ್ಬೇಕು.